ಲೂಕನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 40ನೆಯ ವಾಕ್ಯ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗುವನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ನಾವು ಎಂಥವರಾಗಿದ್ದೇವೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿಯುವವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗುವನು ಎಂಬುದಾಗಿ. ಅಂದರೆ ತನ್ನ ಗುರುವಿನಂತೆ ಆಗಬೇಕೆಂಬುದೇ ಶಿಷ್ಯನ ಆಗ್ರಹವಾಗಿರುತ್ತದೆ. ಹಾಗಾದರೆ ಗುರುವಿನಂತೆ ಆಗುವುದಕ್ಕೆ ಅವನು ಏನು ಮಾಡಬೇಕು? ತೀರಾ ಕಲಿತವನಾಗಬೇಕು. ಅಂದರೆ ಗುರುವಿನ ಪ್ರತಿಯೊಂದು ಕಾರ್ಯಗಳನ್ನು ಕೂಡ, ಪ್ರತಿಯೊಂದು ವಿಷಯಗಳನ್ನು ಕೂಡ ಗಮನಿಸುವವನಾಗಿ, ಅದನ್ನು ಗ್ರಹಿಸಿಕೊಂಡವನಾಗಿ, ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಂಡವನಾಗಿ ಅದನ್ನು ಅಭ್ಯಾಸ ಮಾಡುವಾಗ ಅವನು ಕೂಡ ತನ್ನ ಗುರುವಿನಂತೆ ಆಗುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ನಾವು ಆತನಂತೆ ಆಗಬೇಕೆಂಬುದಾಗಿ ಬಯಸುತ್ತಾನೆ. ಆದ್ದರಿಂದಲೇ ಆತನು ಕರೆಯುವಾಗ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂಬುದಾಗಿ ಹೇಳಿದ ನಂತರ ನನ್ನಿಂದ ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳಿದನು. ಅಂದರೆ ಆತನನ್ನು ನೋಡಿ, ಆತನ ಸ್ವಭಾವಗಳಿಂದ, ಆತನ ಮಾತುಗಳಿಂದ, ಆತನ ವರ್ತನೆಗಳಿಂದ, ಆತನ ಆಲೋಚನೆಗಳಿಂದ, ಆತನ ಉಪದೇಶಗಳಿಂದ, ಆತನ ಕಾರ್ಯಗಳಿಂದ ನಾವು ಎಲ್ಲವನ್ನ ಕಲಿತುಕೊಳ್ಳಬೇಕು. ನಾವು ಯಾವಾಗ ಕ್ರಿಸ್ತನನ್ನು ನೋಡಿ ಕಲಿಯುತ್ತೇವೋ, ಅದರಂತೆ ಬಾಳುವುದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೋ, ಆಗಲೇ ನಾವು ಆತನಂತೆ ಆಗುವುದಕ್ಕೆ ಸಾಧ್ಯವಾಗುವಂಥದ್ದು. ಸುಮ್ಮನೆ ನಮಗೆ ಇಷ್ಟ ಬಂದ ಹಾಗೆ ಜೀವಿಸಿ ಎಲ್ಲೆಲ್ಲಿಂದಲೋ ಕಲಿತುಕೊಂಡು, ಲೋಕವನ್ನು ನೋಡಿ, ಇನ್ಯಾರನ್ನೋ ನೋಡಿ ಅವರಿಂದ ಕಲಿತುಕೊಂಡು ಹಾಗೆ ಮಾಡೋಣ, ಹೀಗೆ ಮಾಡೋಣ ಎಂಬುದಾಗಿ ಹೋಗುವಂತ ಯಾರೂ ಕೂಡ ಕ್ರಿಸ್ತನನ್ನ ಪೂರ್ಣವಾಗಿ ಪ್ರತಿಬಿಂಬಿಸುವುದಕ್ಕೆ ಸಾಧ್ಯವಿಲ್ಲ. ಆತನನ್ನ ಪ್ರತಿಬಿಂಬಿಸಬೇಕು ಅಂದರೆ ಆತನಿಂದ ಪೂರ್ಣವಾಗಿ ಕಲಿತವರಾಗಿ, ಆತನನ್ನ ಅವಲಂಬಿಸಿದವರಾಗಿ, ಆತನನ್ನು ಮಾತ್ರವೇ ದೃಷ್ಟಿಸಿ ಜೀವಿತವನ್ನು ನಡೆಸುವವರಾಗಿ ಇರಬೇಕು. ಲೋಕಕ್ಕೆ ಸ್ವಲ್ಪ ಅವಕಾಶ ಕೊಡೋಣ ಅಂದುಕೊಳ್ಳುವಂಥವರು ಕೊರತೆ ಉಳ್ಳವರಾಗಿ ಇರುವಂಥದ್ದು ನಿಶ್ಚಯ. ಆದ್ದರಿಂದ ಈ ದಿವಸಗಳಲ್ಲಿ ಕ್ರಿಸ್ತನ ಮೇಲೆ ದೃಷ್ಟಿಯನ್ನು ಇಡಿ, ಆತನಿಂದ ಎಲ್ಲವನ್ನ ಕಲಿತುಕೊಳ್ಳುವುದಕ್ಕೆ, ಆತನ ಮೂಲಕವಾಗಿ ನೀವು ಬೆಳೆದು ಬರುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡಿ. ನಿಮ್ಮ ಜೀವಿತವು ಬದಲಾಗುವುದಕ್ಕೆ, ಪವಿತ್ರಾತ್ಮ ನಿಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ನೀವು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ನಾವು ಕ್ರಿಸ್ತನನ್ನ ಧರಿಸಿಕೊಂಡವರಾಗಿ ಜೀವಿಸಬಹುದು. ನಾವಲ್ಲ, ನಾವು ಧರಿಸಿಕೊಂಡಿರುವಂಥ ಕ್ರಿಸ್ತನೇ ಹೊರಗೆ ತೋರಿ ಬರುತ್ತಾನೆ. ಆ ರೀತಿಯಾಗಿ ತೋರಿ ಬರುವಾಗ ದೇವರ ಕಾರ್ಯಗಳು, ದೇವರ ಮಹಿಮೆಯು ನಮ್ಮ ಮೂಲಕವಾಗಿ ಪ್ರಕಟವಾಗುತ್ತದೆ. ಆತನ ಉದ್ದೇಶಗಳನ್ನು ನೆರವೇರಿಸುವಂತ ಉಪಯೋಗಕರವಾದಂಥ ಪಾತ್ರೆಗಳಾಗಿ ಪ್ರಯೋಜನವಾಗಬಹುದು. ಆ ರೀತಿಯಾಗಿ ದಿವಸಗಳಲ್ಲಿ ನಾವು ಶಿಷ್ಯರಾಗಿದ್ದೇವೆ. ನಮ್ಮ ಗುರುವಾಗಿರುವಂಥ ಯೇಸು ಕ್ರಿಸ್ತನಿಂದ ನಾವು ಕಲಿಯುತ್ತಾ ಇರಬೇಕು. ಹೆಚ್ಚಾಗಿ ಕಲಿಯುತ್ತಲೇ ನಾವು ಆತನಂತೆ ಆಗುವಂಥದ್ದು ಎಂಬುದನ್ನು ತಿಳಿದು ಒಂದು ದಿನವನ್ನು ಕೂಡ ವ್ಯರ್ಥ ಮಾಡದೆ ಪ್ರತಿನಿತ್ಯವೂ ಕೂಡ ಆತನ ಸ್ವಭಾವಗಳು, ಆತನ ವರ್ತನೆಗಳು, ಆತನ ಗುಣಗಳು ನಮ್ಮಲ್ಲಿ ಬರುವಂತೆ, ಆತನ ಹಾಗೆ ನಾವು ಜೀವಿಸುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಮಾತನಾಡಿದ್ದೀಯ ಅಪ್ಪ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗುವನೆಂಬುದಾಗಿ ಹೇಳಲ್ಪಟ್ಟಿರುವಂತೆ ನಮ್ಮ ಜೀವಿತಗಳಲ್ಲಿ ಕರ್ತನೆ ನಾವು ನಿನ್ನಿಂದ ಕಲಿಯಬೇಕು. ನಿನ್ನ ಸ್ವಭಾವಗಳು, ನಿನ್ನ ವರ್ತನೆಗಳು ಅಪ್ಪ, ನಿನ್ನ ಗುಣಗಳು ನಮ್ಮಲ್ಲಿ ಬರಬೇಕು. ಅದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮನ್ನೇ ಅಪ್ಪ ನೋಡಿ ಕಲಿಯುವುದಕ್ಕೆ, ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಹೆಚ್ಚಾಗಿ ಅರಿತುಕೊಳ್ಳುವುದಕ್ಕೆ, ಪವಿತ್ರಾತ್ಮನ ಒಂದು ರೂಪಾಂತರ ಪಡಿಸುವಂಥ ಅನುಭವದೊಳಗೆ ನಾವು ಬರುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯಾರು ಕೂಡ ಅಪ್ಪ ಲೋಕವನ್ನು ನೋಡಿ, ಲೋಕದ ವರ್ತನೆಗಳನ್ನು ನೋಡಿ ಅದರಿಂದ ಕಲಿತುಕೊಳ್ಳದಂತೆ, ಅಂತಹ ಸ್ವಭಾವವುಳ್ಳವರಾಗಿ ಮಾರ್ಪಡದಂತೆ, ಅಂಥವುಗಳನ್ನು ಜಾಡಿಸಿಬಿಟ್ಟು ನಿನ್ನನ್ನು ಧರಿಸಿಕೊಂಡವರಾಗಿ ನಿನ್ನಂತೆ ಅಪ್ಪ ಜೀವಿಸಕ್ಕೆ ಪ್ರತಿಯೊಬ್ಬ
ಒಬ್ಬೊಬ್ಬರಿಗೂ ಸಹಾಯ ಮಾಡು. ಈ ದಿವಸಗಳು ನಿನ್ನ ಮಹಿಮೆ ತೋರ್ಪಡುವಂಥ ದಿವಸಗಳಾಗಿ, ನಿನ್ನ ವಿಶೇಷವಾದಂಥ ಉಜ್ಜೀವನವು ಕರ್ತನೆ ಲೋಕದೆಲ್ಲೆಡೆ ಹರಡುವಂಥ ದಿವಸಗಳಾಗಿ ಮಾರ್ಪಡಲು. ಅದಕ್ಕಾಗಿ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನಪ್ಪ ನಿನ್ನ ವಿಶೇಷ ಪಾತ್ರೆಗಳಾಗಿ ಉಪಯೋಗಿಸು, ಆಶೀರ್ವದಿಸು. ನಿನ್ನ ಆತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.